ವಿಧಾನ ಪರಿಷತ್ ಸಚಿವಾಲಯದ ಉಪ ಕಾರ್ಯದರ್ಶಿ ಕೂಡ ಅಮಾನತಾಗಿದ್ದಾರೆ. ಕೆಜೆ ಜಲಜಾಕ್ಷಿ ಸೇವೆಯಿಂದ ಅಮಾನತಾಗಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅಮಾನತಾಗಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಇಡದೆ ಅಗೌರವವನ್ನ ತೋರಿಸಿದ್ರು. ಶಿಷ್ಟಾಚಾರವನ್ನ ಫಾಲೋ ಮಾಡಲಿಲ್ಲ, ಅಗೌರವವನ್ನ ತೋರಿಸಿದ್ರು. ಆ ನಿಟ್ಟಿನಲ್ಲಿ ಈಗ ಅಮಾನತಾಗಿದ್ದಾರೆ ಅನ್ನುವಂತ ಮಾಹಿತಿ, ಅಮಾನತಾಗಿರುವಂತಹ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಕೆಜೆ ಜಲಜಾಕ್ಷಿ ಸಸ್ಪೆಂಡ್ ಆಗಿದ್ದಾರೆ. ಅಂಬೇಡ್ಕರ್ ಫೋಟೋವನ್ನ ಇಡಬೇಕಿತ್ತು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಜಲಜಾಕ್ಷಿಯನ್ನ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸಭಾಪತಿ ಹೊರಟ್ಟಿ ಅವರು. ಸೇವೆಯಿಂದ ಅಮಾನತಾಗಿದ್ದಾರೆ. ಸಂವಿಧಾನದ ಪೀಠಿಕೆ ಬೋಧನಾ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅಗೌರವವನ್ನ ತೋರಿಸಿದ್ರು ಅನ್ನುವಂಥ ವಿಚಾರ. ಅಂಬೇಡ್ಕರ್ ಫೋಟೋ ಇಡಬೇಕಾಗಿತ್ತು, ಆದರೆ ಫೋಟೋ ಇಟ್ಟಿಲ್ಲ. ಈ ಕಾರಣದಿಂದ ಈಗ ಕೆಜೆ ಜಲಜಾಕ್ಷಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಲ್ಲ, ಅದು ಸಸ್ಪೆನ್ಷನ್ ಕಾಪಿ. ಅದು ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು ಅನ್ನುವಂಥ ವಿಚಾರ. ಆ ನಿಟ್ಟಿನಲ್ಲಿ ಜಲಜಾಕ್ಷಿಯನ್ನ ಈಗ ಅಮಾನತು ಮಾಡಲಾಗಿದೆ. ವಿಧಾನ ಪರಿಷತ್ ಸಚಿವಾಲಯದ ಉಪ ಕಾರ್ಯದರ್ಶಿ ಕೂಡ ಅಮಾನತಾಗಿದ್ದಾರೆ. ಕೆಜೆ ಜಲಜಾಕ್ಷಿ ಸೇವೆಯಿಂದ ಅಮಾನತಾಗಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅಮಾನತಾಗಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಇಡದೆ ಅಗೌರವವನ್ನ ತೋರಿಸಿದ್ರು. ಶಿಷ್ಟಾಚಾರವನ್ನ ಫಾಲೋ ಮಾಡಲಿಲ್ಲ, ಅಗೌರವವನ್ನ ತೋರಿಸಿದ್ರು. ಆ ನಿಟ್ಟಿನಲ್ಲಿ ಈಗ ಅಮಾನತಾಗಿದ್ದಾರೆ ಅನ್ನುವಂತ ಮಾಹಿತಿ, ಅಮಾನತಾಗಿರುವಂತಹ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಕೆಜೆ ಜಲಜಾಕ್ಷಿ ಸಸ್ಪೆಂಡ್ ಆಗಿದ್ದಾರೆ. ಅಂಬೇಡ್ಕರ್ ಫೋಟೋವನ್ನ ಇಡಬೇಕಿತ್ತು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಜಲಜಾಕ್ಷಿಯನ್ನ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸಭಾಪತಿ ಹೊರಟ್ಟಿ ಅವರು. ಸೇವೆಯಿಂದ ಅಮಾನತಾಗಿದ್ದಾರೆ. ಸಂವಿಧಾನದ ಪೀಠಿಕೆ ಬೋಧನಾ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅಗೌರವವನ್ನ ತೋರಿಸಿದ್ರು ಅನ್ನುವಂಥ ವಿಚಾರ. ಅಂಬೇಡ್ಕರ್ ಫೋಟೋ ಇಡಬೇಕಾಗಿತ್ತು, ಆದರೆ ಫೋಟೋ ಇಟ್ಟಿಲ್ಲ. ಈ ಕಾರಣದಿಂದ ಈಗ ಕೆಜೆ ಜಲಜಾಕ್ಷಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಲ್ಲ, ಅದು ಸಸ್ಪೆನ್ಷನ್ ಕಾಪಿ. ಅದು ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು ಅನ್ನುವಂಥ ವಿಚಾರ. ಆ ನಿಟ್ಟಿನಲ್ಲಿ ಜಲಜಾಕ್ಷಿಯನ್ನ ಈಗ ಅಮಾನತು ಮಾಡಲಾಗಿದೆ. ವಿಧಾನ ಪರಿಷತ್ ಸಚಿವಾಲಯದ ಉಪ ಕಾರ್ಯದರ್ಶಿ ಕೂಡ ಅಮಾನತಾಗಿದ್ದಾರೆ. ಕೆಜೆ ಜಲಜಾಕ್ಷಿ ಸೇವೆಯಿಂದ ಅಮಾನತಾಗಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅಮಾನತಾಗಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಇಡದೆ ಅಗೌರವವನ್ನ ತೋರಿಸಿದ್ರು. ಶಿಷ್ಟಾಚಾರವನ್ನ ಫಾಲೋ ಮಾಡಲಿಲ್ಲ, ಅಗೌರವವನ್ನ ತೋರಿಸಿದ್ರು. ಆ ನಿಟ್ಟಿನಲ್ಲಿ ಈಗ ಅಮಾನತಾಗಿದ್ದಾರೆ ಅನ್ನುವಂತ ಮಾಹಿತಿ, ಅಮಾನತಾಗಿರುವಂತಹ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಕೆಜೆ ಜಲಜಾಕ್ಷಿ ಸಸ್ಪೆಂಡ್ ಆಗಿದ್ದಾರೆ. ಅಂಬೇಡ್ಕರ್ ಫೋಟೋವನ್ನ ಇಡಬೇಕಿತ್ತು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಜಲಜಾಕ್ಷಿಯನ್ನ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸಭಾಪತಿ ಹೊರಟ್ಟಿ ಅವರು. ಸೇವೆಯಿಂದ ಅಮಾನತಾಗಿದ್ದಾರೆ. ಸಂವಿಧಾನದ ಪೀಠಿಕೆ ಬೋಧನಾ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅಗೌರವವನ್ನ ತೋರಿಸಿದ್ರು ಅನ್ನುವಂಥ ವಿಚಾರ. ಅಂಬೇಡ್ಕರ್ ಫೋಟೋ ಇಡಬೇಕಾಗಿತ್ತು, ಆದರೆ ಫೋಟೋ ಇಟ್ಟಿಲ್ಲ. ಈ ಕಾರಣದಿಂದ ಈಗ ಕೆಜೆ ಜಲಜಾಕ್ಷಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಲ್ಲ, ಅದು ಸಸ್ಪೆನ್ಷನ್ ಕಾಪಿ. ಅದು ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು ಅನ್ನುವಂಥ ವಿಚಾರ. ಆ ನಿಟ್ಟಿನಲ್ಲಿ ಜಲಜಾಕ್ಷಿಯನ್ನ ಈಗ ಅಮಾನತು ಮಾಡಲಾಗಿದೆ. ವಿಧಾನ ಪರಿಷತ್ ಸಚಿವಾಲಯದ ಉಪ ಕಾರ್ಯದರ್ಶಿ ಕೂಡ ಅಮಾನತಾಗಿದ್ದಾರೆ. ಕೆಜೆ ಜಲಜಾಕ್ಷಿ ಸೇವೆಯಿಂದ ಅಮಾನತಾಗಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅಮಾನತಾಗಿದ್ದಾರೆ.
ಅಂಬೇಡ್ಕರ್ ಭಾವಚಿತ್ರವನ್ನ ಇಡದೆ ಅಗೌರವವನ್ನ ತೋರಿಸಿದ್ರು. ಶಿಷ್ಟಾಚಾರವನ್ನ ಫಾಲೋ ಮಾಡಲಿಲ್ಲ, ಅಗೌರವವನ್ನ ತೋರಿಸಿದ್ರು. ಆ ನಿಟ್ಟಿನಲ್ಲಿ ಈಗ ಅಮಾನತಾಗಿದ್ದಾರೆ ಅನ್ನುವಂತ ಮಾಹಿತಿ, ಅಮಾನತಾಗಿರುವಂತಹ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಕೆಜೆ ಜಲಜಾಕ್ಷಿ ಸಸ್ಪೆಂಡ್ ಆಗಿದ್ದಾರೆ. ಅಂಬೇಡ್ಕರ್ ಫೋಟೋವನ್ನ ಇಡಬೇಕಿತ್ತು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಜಲಜಾಕ್ಷಿಯನ್ನ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸಭಾಪತಿ ಹೊರಟ್ಟಿ ಅವರು. ಸೇವೆಯಿಂದ ಅಮಾನತಾಗಿದ್ದಾರೆ. ಸಂವಿಧಾನದ ಪೀಠಿಕೆ ಬೋಧನಾ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅಗೌರವವನ್ನ ತೋರಿಸಿದ್ರು ಅನ್ನುವಂಥ ವಿಚಾರ. ಅಂಬೇಡ್ಕರ್ ಫೋಟೋ ಇಡಬೇಕಾಗಿತ್ತು, ಆದ್ರೆ ಫೋಟೋ ಇಟ್ಟಿಲ್ಲ. ಈ ಕಾರಣದಿಂದ ಈಗ ಕೆಜೆ ಜಲಜಾಕ್ಷಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಲ್ಲ, ಅದು ಸಸ್ಪೆನ್ಷನ್ ಕಾಪಿ. ಅದು ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು ಅನ್ನುವಂಥ ವಿಚಾರ. ಆ ನಿಟ್ಟಿನಲ್ಲಿ ಜಲಜಾಕ್ಷಿಯನ್ನ ಈಗ ಅಮಾನತು ಮಾಡಲಾಗಿದೆ. ವಿಧಾನ ಪರಿಷತ್ ಸಚಿವಾಲಯದ ಉಪ ಕಾರ್ಯದರ್ಶಿ ಕೂಡ ಅಮಾನತಾಗಿದ್ದಾರೆ. ಕೆಜೆ ಜಲಜಾಕ್ಷಿ ಸೇವೆಯಿಂದ ಅಮಾನತಾಗಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ರು, ಆ ಹಿನ್ನೆಲೆಯಲ್ಲಿ ಅಮಾನತಾಗಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಇಡದೆ ಅಗೌರವವನ್ನ ತೋರಿಸಿದ್ರು. ಶಿಷ್ಟಾಚಾರವನ್ನ ಫಾಲೋ ಮಾಡಲಿಲ್ಲ, ಅಗೌರವವನ್ನ ತೋರಿಸಿದ್ರು. ಆ ನಿಟ್ಟಿನಲ್ಲಿ ಈಗ ಅಮಾನತಾಗಿದ್ದಾರೆ ಅನ್ನುವಂತ ಮಾಹಿತಿ, ಅಮಾನತಾಗಿರುವಂತಹ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಕೆಜೆ ಜಲಜಾಕ್ಷಿ ಸಸ್ಪೆಂಡ್ ಆಗಿದ್ದಾರೆ. ಅಂಬೇಡ್ಕರ್ ಫೋಟೋವನ್ನ ಇಡಬೇಕಿತ್ತು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಜಲಜಾಕ್ಷಿಯನ್ನ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸಭಾಪತಿ ಹೊರಟ್ಟಿ ಅವರು. ಸೇವೆಯಿಂದ ಅಮಾನತಾಗಿದ್ದಾರೆ. ಸಂವಿಧಾನದ ಪೀಠಿಕೆ ಬೋಧನಾ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅಗೌರವವನ್ನ ತೋರಿಸಿದ್ರು ಅನ್ನುವಂಥ ವಿಚಾರ. ಅಂಬೇಡ್ಕರ್ ಫೋಟೋ ಇಡಬೇಕಾಗಿತ್ತು, ಆದ್ರೆ ಫೋಟೋ ಇಟ್ಟಿಲ್ಲ. ಈ ಕಾರಣದಿಂದ ಈಗ ಕೆಜೆ ಜಲಜಾಕ್ಷಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಲ್ಲ, ಅದು ಸಸ್ಪೆನ್ಷನ್ ಕಾಪಿ. ಅದು ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು ಅನ್ನುವಂಥ ವಿಚಾರ. ಆ ನಿಟ್ಟಿನಲ್ಲಿ ಜಲಜಾಕ್ಷಿಯನ್ನ ಈಗ ಅಮಾನತು ಮಾಡಲಾಗಿದೆ. ವಿಧಾನ ಪರಿಷತ್ ಸಚಿವಾಲಯದ ಉಪ ಕಾರ್ಯದರ್ಶಿ ಕೂಡ ಅಮಾನತಾಗಿದ್ದಾರೆ. ಕೆಜೆ ಜಲಜಾಕ್ಷಿ ಸೇವೆಯಿಂದ ಅಮಾನತಾಗಿದ್ದಾರೆ. ಸಭಾಪತಿ ಬಸವರಾಜ ಹೊರಟ್ಟಿ ಆದೇಶವನ್ನ ಹೊರಡಿಸಿದ್ದಾರೆ. ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ರು, ಆ ಹಿನ್ನೆಲೆಯಲ್ಲಿ ಅಮಾನತಾಗಿದ್ದಾರೆ. ಅಂಬೇಡ್ಕರ್ ಭಾವಚಿತ್ರವನ್ನ ಇಡದೆ ಅಗೌರವವನ್ನ ತೋರಿಸಿದ್ರು. ಶಿಷ್ಟಾಚಾರವನ್ನ ಫಾಲೋ ಮಾಡಲಿಲ್ಲ, ಅಗೌರವವನ್ನ ತೋರಿಸಿದ್ರು. ಆ ನಿಟ್ಟಿನಲ್ಲಿ ಈಗ ಅಮಾನತಾಗಿದ್ದಾರೆ ಅನ್ನುವಂತ ಮಾಹಿತಿ, ಅಮಾನತಾಗಿರುವಂತಹ ಕಾಪಿಯನ್ನ ಗಮನಿಸ್ತಾ ಇದ್ದೀವಿ. ಕೆಜೆ ಜಲಜಾಕ್ಷಿ ಸಸ್ಪೆಂಡ್ ಆಗಿದ್ದಾರೆ. ಅಂಬೇಡ್ಕರ್ ಫೋಟೋವನ್ನ ಇಡಬೇಕಿತ್ತು, ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅನ್ನುವಂತ ಮಾಹಿತಿ. ಹಾಗಾಗಿ ಜಲಜಾಕ್ಷಿಯನ್ನ ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ ಸಭಾಪತಿ ಹೊರಟ್ಟಿ ಅವರು. ಸೇವೆಯಿಂದ ಅಮಾನತಾಗಿದ್ದಾರೆ. ಸಂವಿಧಾನದ ಪೀಠಿಕೆ ಬೋಧನಾ ಕಾರ್ಯಕ್ರಮ, ಆ ಕಾರ್ಯಕ್ರಮದಲ್ಲಿ ಅಗೌರವವನ್ನ ತೋರಿಸಿದ್ರು ಅನ್ನುವಂಥ ವಿಚಾರ. ಅಂಬೇಡ್ಕರ್ ಫೋಟೋ ಇಡಬೇಕಾಗಿತ್ತು, ಆದ್ರೆ ಫೋಟೋ ಇಟ್ಟಿಲ್ಲ. ಈ ಕಾರಣದಿಂದ ಈಗ ಕೆಜೆ ಜಲಜಾಕ್ಷಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದೀವಲ್ಲ, ಅದು ಸಸ್ಪೆನ್ಷನ್ ಕಾಪಿ. ಅದು ಶಿಷ್ಟಾಚಾರ ಉಲ್ಲಂಘನೆ ಆಗಿತ್ತು ಅನ್ನುವಂಥ ವಿಚಾರ. ಆ ನಿಟ್ಟಿನಲ್ಲಿ ಜಲಜಾಕ್ಷಿಯನ್ನ ಈಗ ಅಮಾನತು ಮಾಡಲಾಗಿದೆ.